श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। देवं नारायणं नत्वा सर्वदोषविवर्जितं परिपूर्णं गुरुंश्चान्न गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विपुमाद्यमीशं वन्दे भवघ्नमपरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀಮದ್ ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ 40ನೇ ಶ್ಲೋಕ. ಪರಮಾತ್ಮ ಜ್ಞಾನವನ್ನ ಪ್ರಶಂಸೆ ಮಾಡ್ತಾ ಇದ್ದಾನೆ. ಅಂದ್ರೆ ಆರಂಭದಲ್ಲಿ ಸತ್ಕರ್ಮಗಳನ್ನ ಮಾಡಿ ಒಂದು ಹಂತಕ್ಕೆ ಭಕ್ತಿ ಇರುತ್ತದೆ. ಆ ಜ್ಞಾನದಿಂದ ಮತ್ತಷ್ಟು ಭಕ್ತಿ ಹೆಚ್ಚಾಗಿ ಆ ಭಕ್ತಿಯಿಂದ ಮತ್ತೆ ಕೂಡಿಕೊಂಡು ಇನ್ನು ಹೆಚ್ಚು ಸಾಧನೆಗಳನ್ನ ಮಾಡಿ ದೃಢವಾದ ಭಕ್ತಿಯನ್ನ ಮಾಡಿ ನಮಗೆ ಅಪರೋಕ್ಷ ಜ್ಞಾನ ಆಗ್ತದೆ. ಆ ಅಪರೋಕ್ಷ ಜ್ಞಾನವನ್ನು ಪರಮಾತ್ಮ ಇಲ್ಲಿ ಹೊಗಳ್ತಾ ಇದ್ದಾನೆ. ಆ ಜ್ಞಾನ ಬಂದುಬಿಟ್ರೆ ಎಲ್ಲ ಕಡೆ ನಾವು ದೇವರನ್ನೇ ಕಾಣ್ತೀವಿ. ಅದಕ್ಕೆ ಮುಖ್ಯ ಸಾಧನ ಅಪರೋಕ್ಷ ಜ್ಞಾನ ಬರಬೇಕು ಅಂದ್ರೆ ಶಾಸ್ತ್ರ ಶ್ರವಣ ಮನನ ಮಾಡಿ ಮಾಡಿ ಧ್ಯಾನ ಮಾಡಿ ಪರಮಾತ್ಮನನ್ನೇ ಎಲ್ಲ ಕಡೆ ಕಾಣಬೇಕು. ಹರಿಕಥಾಂಸಾರದಲ್ಲಿ ಹೇಳಿದ್ರು ನೋಡಿ, ನಾಡಿಯಲ್ಲೂ ದೇವರನ್ನೇ ಕಾಣಬೇಕು, ಶರೀರದಲ್ಲೂ ಇಂದ್ರಿಯಗಳಲ್ಲೂ ಎಲ್ಲದರಲ್ಲೂ ದೇವರನ್ನೇ ಕಾಣಬೇಕು ನಾವು. ಅದನ್ನೇ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಆ ರೀತಿಯಾಗಿ ಇದ್ದರೆ ನಮಗೆ ಅಪರೋಕ್ಷ ಜ್ಞಾನ ಆಗ್ತದೆ. ಹಾಗೆ ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ ಆಗ್ಬಿಡ್ತೀವಿ. ಯಾಕೆ? ಎಲ್ಲವೂ ದೇವರ ಎಲ್ಲವನ್ನೂ ಆಕ್ಟಿವೇಟ್ ಮಾಡುವವನು, ಪ್ರಚೋದನೆ ಮಾಡುವವ, ಪ್ರವೇಶ ಮಾಡಿದವ ದೇವರೇ. ಅದರಿಂದ ಜ್ಞಾನವನ್ನ ಪರಮಾತ್ಮ ಹೊಗಳ್ತಾ ಇದ್ದಾನೆ. ಇನ್ನು 40ನೇ ಶ್ಲೋಕ. ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿ ನಪರೋ ನ ಸುಖಂ ಸಂಶಯಾತ್ಮ. ಈ ರೀತಿಯಾಗಿ ಜ್ಞಾನವನ್ನು ಕೂಡ ಹೊಗಳಿ ಪರಮಾತ್ಮ ಈ ಶ್ಲೋಕದಲ್ಲಿ ಜ್ಞಾನ ಸಾಧನೆ ಮಾಡಲಿಲ್ಲ, ಜ್ಞಾನವನ್ನು ಪಡೆದಿಲ್ಲ, ಅದಕ್ಕೆ ಬೇಕಾದ ಕರ್ಮಗಳನ್ನು ಮಾಡಿಲ್ಲ, ಅದರಿಂದ ಅವರಿಗೆ ವಿಪರೀತ ಜ್ಞಾನ, ಅಜ್ಞಾನ ಅದು ಹಾಗೆ ಇರ್ತದೆ. ಅವರಿಗೆ ಆಗತಕ್ಕ ಅನಿಷ್ಟವನ್ನ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದ. ಆಯ್ತಪ್ಪ, ನನಗೆ ಜ್ಞಾನ ಬೇಡ, ನೀವು ಬೇಡ, ನಿಮ್ಮ ಶಾಸ್ತ್ರ ಬೇಡ, ನಿಮ್ಮ ಜ್ಞಾನ ಬೇಡ, ನಿಮ್ಮ ಸತ್ಕರ್ಮ ಬೇಡ, ನಾನು ಹೀಗೆ ಇರ್ತೀನಿ. ಇದು ಎಷ್ಟೋ ಜನ ಇದ್ದೀವರಲ್ಲ ಭೂಲೋಕದಲ್ಲಿ, ಆ ರೀತಿಯಾಗಿರೋವರೇ ಜಾಸ್ತಿ. ದೇವರು ಸಾಧನೆ ಜ್ಞಾನ ಅಂತ ತಿಳ್ಕೊಂಡು ಮಾಡುವವರು ಎಷ್ಟು ಜನ ಇದ್ದಾರೆ? ಭಾರಿ ವಿರಳ. ಮೆಜಾರಿಟಿ ವಿನ್ಸ್. ನಾವು ಹೀಗೆ ಇರ್ತೀವಿ. ಹಾಗೆಂದ್ರೆ ಏನಾಗುತ್ತದೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಅಜ್ಞಶ್ಚ ಇತಿ ಬರೀತಾರೆ ನೋಡಿ. ತತ್ವ ವಿಷಯ ಸಂಶಯಾತ್ಮ. ಅಜ್ಞಶ್ಚ ಯಾರು ದೇವರನ್ನ ತಿಳಿದಿಲ್ಲ, ಶಾಸ್ತ್ರಗಳನ್ನ ತಿಳಿದಿಲ್ಲ, ಮತ್ತು ಅಶ್ರದ್ಧಾನಶ್ಚ ದೇವರ ಶ್ರದ್ಧೆ, ಯಾರಿಗೆ ಶ್ರದ್ಧೆ ಇಲ್ಲವೋ ಅವರು. ಶ್ರದ್ಧೆ ಅಂದ್ರೆ ಏನು? ಆಸ್ತಿಕ್ಯ ಬುದ್ಧಿ ಅಂತ ನೋಡಿ. ಆಸ್ತಿಕ್ಯ ಬುದ್ಧಿ ಅಂದ್ರೆ ಏನು? ಪರಮಾತ್ಮ ಇದ್ದಾನೆ, ಅವನನ್ನು ತಿಳಿಸಿಕೊಡುವ ಶಾಸ್ತ್ರ ಇದೆ, ಮೋಕ್ಷ ಅಂತ ಒಂದು ಸಾಧನ ಇದೆ, ಅದನ್ನ ನಾವು ಪಡೀಬೇಕು, ಉತ್ತಮ ಲೋಕಗಳು ಇದೆ, ಯದ್ಯಪಿ ಕಣ್ಣಿಗೆ ಕಾಣೋದಿಲ್ಲ, ಅವು ಯಾವುಗಳು ಕಾಣೋದಿಲ್ಲ. ಆದರೂ ಕೂಡ ಶಾಸ್ತ್ರ ಮೂಲಕ ಅವುಗಳೆಲ್ಲ ಇದೆ ಅಂತ ಗುರುಗಳ ಉಪದೇಶ ಮೂಲಕ ತಿಳಿದು ಸತ್ಕರ್ಮವನ್ನು ಮಾಡಿ ಭಕ್ತಿ ಮಾಡಿ ಜ್ಞಾನವನ್ನ ಏನ್ ಪಡೀತಾರೆ ಅವರನ್ನ ಆಸ್ತಿಕ್ಯರು, ಶ್ರದ್ಧಾವಂತರು ಕರಿತೀವಿ. ಒಳ್ಳೆ ವಿಚಾರ ಆಚಾರ ಇಟ್ಕೊಂಡಿರತಕ್ಕವರು. ಅದು ಇಲ್ಲದವರು ಅಂತ. ದೇವರ ಜ್ಞಾನ ಇಲ್ಲ, ಶ್ರದ್ಧಾದಿಗಳು ಇಲ್ಲ. ಮತ್ತೆ ಏನಿರುತ್ತದೆ? ಇನ್ನು ಕೆಲವರಿಗೆ ಸಂಶಯವೂ ಇರುತ್ತದೆ. ಇದೋ ಅದೋ ಅಂತ. ಈಗನೂ ನೋಡಿದೀವಿ, ರಾಜಸರು ಪರಮಾತ್ಮನಲ್ಲಿ ಭಕ್ತಿಯೂ ಇರೋದಿಲ್ಲ, ದ್ವೇಷವೂ ಇರೋದಿಲ್ಲ, ಉದಾಸೀನರಾಗಿ. ಆಯ್ತು, ದೇವಸ್ಥಾನಕ್ಕೆ ಹೋದರೆ ಕೈ ಮುಗಿಯೋದು, ಬೇರೆ ಇನ್ನೊಂದು ಕಡೆ ಹೋದರೆ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಫಾಲೋ ಮಾಡಿ. ಇದಮಿತ್ತಂ ಅಂತ ನಿಶ್ಚಯ ಜ್ಞಾನ ಇಲ್ಲದೆ ಎಲ್ಲವೂ ಆಯ್ತು. ಸೆಕ್ಯುಲರಿಸಮ್ ಅಂತಾರೆ, ಸಂಶಯ. ಇದು ಆಯ್ತು, ಅದು ಆಯ್ತು, ಎಲ್ಲವೂ ಆಯ್ತು. ಇದೇ ಅಂತ ನಿಮ್ ನಿಶ್ಚಯ ಆದರೆ ಗಲಾಟೆ ಆಗ್ತದೆ. ಅದರಿಂದ ಹಂಗ್ ಮಾಡಬೇಡಿ ಹಾಗೆ ಅಂತ. ಆ ರೀತಿಯಾಗಿ ಅವ್ರಿಗೆ ಏನಿರ್ತದೆ? ಒಂದು ಡಿಸಿಷನ್ನೇ ತಗೊಳಿಕ್ ಬರೋದಿಲ್ಲ. ಹರಿ ಸರ್ವೋತ್ತಮ ಅಂತಾನೆ ಹೇಳಿಕ್ ಬರೋದಿಲ್ಲ, ದೇವರು ಇಲ್ಲ ಅಂತಾನೆ ಹೇಳೋದಿಲ್ಲ. ಸಂಶಯಾತ್ಮ, ಇದೋ ಅದೋ ಅಂತ ಸಂಶಯದಲ್ಲಿ ಇರ್ತಾರೆ. 3 ಜನರು ಕೂಡ ಜ್ಞಾನ ಇಲ್ಲದವರು, ಜ್ಞಾನ ಇದ್ರು ಶ್ರದ್ಧೆ ಇಲ್ಲದವರು, ಶ್ರದ್ಧೆ ಇದ್ರು ಶ್ರದ್ಧೆಯೂ ಇಲ್ಲ, ಜ್ಞಾನವೂ ಇಲ್ಲ, ಸಂಶಯ ಇರುತ್ತೆ.
ಇದೋ ಅದೋ ಸಂಶಯ ಇರುತ್ತದೆ. ಅಂತವರು ಎಲ್ಲರೂ ಕೂಡ ವಿನಶ್ಯತಿ, ನಾಶವನ್ನ ಹೊಂದುತ್ತಾರೆ ಹಾಗೆ ಅರ್ಥ. ಅಂದ್ರೆ ರಾಯರು ಬರೀತಾರೆ, ನರಕಂ ಪ್ರತಿಪದ್ಯತೆ, ನರಕವನ್ನು ಹೊಂದುತ್ತಾರೆ ಅವರು. ಅಲ್ಲರಿ ಯಾಕೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡ್ತೀರಾ? ದೇವರನ್ನು ತಿಳ್ಕೊಂಡಿಲ್ಲ, ಸತ್ಕರ್ಮ ಮಾಡಿಲ್ಲ ಅಂದ್ರೆ ಶಿಕ್ಷೆ ಯಾಕೆ? ಹಾಗಿದ್ರೆ ಪರೀಕ್ಷೆಗೆ ಅಂತ ಸ್ಕೂಲಿಗೆ ಹೋಗ್ಬಿಟ್ಟು, ಕಾಲೇಜಿಗೆ ಹೋಗ್ಬಿಟ್ಟು ಓದದೆ ಆ ಟೀಚರ್ ಫೇಲ್ ಮಾಡಿದ್ರೆ, ಅಲ್ಲ ನೀವ್ ಯಾಕೆ ಫೇಲ್ ಮಾಡ್ತೀರಾ ಹಾಗೆ ಅಂತ ಕೇಳಿದ್ರೆ ಸರಿಗಿರ್ತದ ಅದು? ಸ್ಕೂಲಿಗೆ ಹೋಗೋದೇ ಓದಿ ಪಾಸ್ ಆಗಬೇಕು ಅಂತ, ಕಾಲೇಜಿಗೆ ಹೋಗೋದೇ ಓದಿ ಪಾಸ್ ಆಗಬೇಕು ಅಂತ. ಅದೇ ತರ ಮನುಷ್ಯ ಜನ್ಮ ಬಂದಿರೋದೇ ದೇವರನ್ನ ತಿಳ್ಕೊಂಡು ಆಚಾರ ಸಂಪನ್ನರ, ಆಚಾರ ವಿಚಾರ ಉಳ್ಳವರಾಗಿ ಇರಬೇಕು ಅಂತ. ಅದನ್ನ ಮಾಡಿದ್ರೆ ದೇವರು ಫೇಲೇ ಮಾಡೋದು. ಫೇಲ್ ಆದವರಿಗೆ ಅವರಿಗೆ ಅಂತ ಒಂದು ಲೋಕ ಇಟ್ಟಿದ್ದಾನೆ. ಅಲ್ಲಿ ಹೇಗೆ ಫೇಲ್ ಆದವರಿಗೆ ಅಲ್ಲೇ ಕೂಡಿಸ್ತಾರೆ ನೋಡಿ, ಮೇಲಿನ ಕ್ಲಾಸಿಗೆ ಕೂಡಿಸೋದು. ಅದೊಂದು ರೀತಿಯಾಗಿ ಸಂಕಟವಾಗಿ ಇರುತ್ತದೆ. ಅದರಿಂದ ನಾವು ಎಲ್ಲಿ ಹೋದ್ರೆ ಸಂಕಟ ಪಡ್ತೀವೋ, ಅನಿಷ್ಟ, ನಮಗೆ ಅನಿಷ್ಟವನ್ನು ಕೊಟ್ಟು ಅಲ್ಲಿ ಹೇಳಿಸ್ತಾನೆ. ಇನ್ನು ಮುಂದೆ ಅಲ್ಲಿ ಹೋದ್ರೆ ನಾವು ಖಂಡಿತ ಬಾಯ್ ಬಿಡ್ತೀವಿ, ಸ್ವಾಮಿ ನೀನಿದ್ದೀಯಾ, ಶಾಸ್ತ್ರ ಸತ್ಯ, ದೇವರು ಸತ್ಯ, ಸತ್ಕರ್ಮ ಸತ್ಯ, ಭಕ್ತಿ ಸತ್ಯ, ಎಲ್ಲವನ್ನ ನಾವು ಮಾಡಬೇಕು. ಅಲ್ಲಿ ಬಾಯ್ ಬಿಡ್ತೀವಿ. ಆಯ್ತು ಹೋಗಿ ಮತ್ತೆ ಕಳಿಸ್ತಾನೆ. ಈ ರೀತಿಯಾಗಿ ನರಕ ನಮ್ಮನ್ನ ಕ್ಲೀನ್ ಮಾಡತಕ್ಕದ್ದು. ಅದರಿಂದ ನಾಯಂ ಲೋಕೋಸ್ತಿ ನ ಪರೋ, ನರಕವನ್ನು ಹೊಂದುತ್ತಾನೆ ಅಂತವರಿಗೆ ನಾಯಂ ಲೋಕ, ಈ ಭೂಲೋಕದಲ್ಲೂ ಇರ್ಲಿಕ್ಕೆ ಅವಕಾಶ ಇರೋದಿಲ್ಲ. ನ ಪರ, ಸ್ವರ್ಗಾದಿಗಳು ಸಿಗೋದಿಲ್ಲ. ಮನುಷ್ಯ ಲೋಕ ಅಂದ್ರೆ ಭೂಲೋಕ ಅಂತ. ಕಿಂ ಬಹುನಾ ಸುಖಂ ನಾಸ್ತಿ ಇತ್ಯರ್ಥ. ಅವರಿಗೆ ನ ಸುಖಂ ಸಂಶಯಾತ್ಮನಃ, ಒಂದೇ ಮಾತು, ನ ಸುಖಂ ಸಂಶಯಾತ್ಮ, ಅವರಿಗೆ ಸುಖವೇ ಇರೋದಿಲ್ಲ. ನೋಡಿ, ನಮ್ಮಲ್ಲಿ ತುಂಬಾ ಜನ ಕೇಳೋದುಂಟು, ನಾನು ಎಷ್ಟೆಲ್ಲಾ ಮಾಡ್ತೀನಿ, ದೇವರ ಸ್ತೋತ್ರ ಹೇಳ್ತೀನಿ, ಮಠಕ್ಕೆ ಹೋಗ್ತೀನಿ, ನಮಸ್ಕಾರ ಮಾಡ್ತೀನಿ, ಆದ್ರೂ ನನಗೆ ಯಾಕೆ ದುಃಖ ಬಂತು? ಹಾಗೆಂದ್ರೆ ಏನ್ ಉತ್ತರ ಕೊಡ್ಬೇಕು ಅವರಿಗೆ? ಸರಿಯಾಗಿ ದೇವರನ್ನೇ ನೀನ್ ತಿಳಿದಿಲ್ಲ ಅಂತ. ಯಾಕೆ? ಯಾರಿಗೆ ಸುಖ ಇಲ್ಲ ಅಂತ ದೇವರು ಹೇಳಿದ್ದಾನೆ, ಯಾರಿಗೆ ಶಾಸ್ತ್ರಜ್ಞಾನ ಸರಿಯಾಗಿ ಭಾಗವತಾದಿ ಶಾಸ್ತ್ರಗಳನ್ನ ಯಾರು ತಿಳ್ಕೊಂಡಿಲ್ಲ, ಯಾರು ಶ್ರದ್ಧೆ ಉಳ್ಳವರಾಗಿ ಇರೋದಿಲ್ಲ, ಇನ್ನು ಯಾರು ಸಂಶಯ ಉಳ್ಳವರಾಗಿ ಇರ್ತಾರೆ, ಅವರಿಗೆ ದುಃಖ ಇರುತ್ತದೆ, ಸುಖ ಇರೋದಿಲ್ಲ ಅಂತ ಹೇಳಿದ್ದಾನೆ. ನಾವು ಸುಖ ಇಲ್ಲ, ದುಃಖ ಪಡ್ತೀವಿ ಅಂದ್ರೆ ಏನರ್ಥ? ನಮ್ಮಲ್ಲಿ ಅಜ್ಞಾನ ಇದೆ, ನಮ್ಮಲ್ಲಿ ಅಶ್ರದ್ಧೆ ಇದೆ ಕಿಂಚಿತ್ ವಿಷಯದಲ್ಲಿ. ಕಿಂಚಿತ್ ಅಜ್ಞಾನ ಇರಬಹುದು, ಕಿಂಚಿತ್ ಅಶ್ರದ್ಧೆ ಇರಬಹುದು, ಕಿಂಚಿತ್ ಸಂಶಯ ಇರಬಹುದು. ಅಂತವರಿಗೆ ನಮಗೆ ದುಃಖ ಇದೆ ಅಂದ್ರೆ ಇದೆಲ್ಲ ಇದ್ದೇ ಇದೆ ಅಂತ ಅರ್ಥ. ಸರಿಯಾದ ಜ್ಞಾನ, ಶುದ್ಧ ಜ್ಞಾನ, ಶುದ್ಧ ಭಕ್ತಿ ಇರುವವರಿಗೆ ದುಃಖ ಇರೋದೇ ಇಲ್ಲ. ಇದು ದೇವರು ಕೊಡುವ ಡಿಕ್ಲರೇಷನ್. ಅದರಿಂದ ನಾವು ಪರಮಾತ್ಮನ ಕುರಿತಾದ ವಿಚಾರವನ್ನ, ಶ್ರವಣ ಮನನಾದಿಗಳನ್ನ ಎಡಬಿಡದೆ ದೇವರಲ್ಲೇ ಮನಸ್ಸಿಟ್ಟವರಾಗಿ ಜ್ಞಾನಕ್ಕಾಗಿ, ಭಕ್ತಿಗಾಗಿ ನಮ್ಮ ಜೀವನವನ್ನ ಮೀಸಲಿಡಬೇಕು. ದೇವರ ಜ್ಞಾನ, ದೇವರ ಭಕ್ತಿ, ಅದೇ ನಮಗೆ ದೊಡ್ಡ ಸಂಪತ್ತು. ಅದನ್ನ ನಾವು ಪಡಿಬೇಕು. ಅದರಲ್ಲಿ ಸಂಶಯ ಇರಬಾರದು. ನನಗೆ ಇದು ಬೇಕು, ಅದು ಬೇಕು, ಹಂಗಾಗಬಾರ್ದು. ಯಾವ ಪರಿಸ್ಥಿತಿ ಯಾವುದು, ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ನಮ್ ಜೊತೆಗೆ ಬರುತ್ತದೆ, ಯಾವುದು ನಮ್ ಜೊತೆಗೆ ಬರಲ್ಲ, ಸರಿಯಾಗಿ ಸೆಗ್ರಿಗೇಟ್ ಮಾಡಿ, ಇದೇ ಪರಮಾತ್ಮ ಹೇಳಿದ್ದೇ ಸರಿ, ಗುರುಗಳು ಹೇಳಿದ್ದೇ ಸರಿ, ದಾಸರು ಹೇಳಿದ್ದೇ ಸರಿ, ಹೀಗೆ ನಾವು ಚಿಂತೆ ಮಾಡಿ ಆ ಮಾರ್ಗದಲ್ಲೇ ಇದೇ ಹಾದಿನಿ ಹಿಡಿ ವೈಕುಂಠ, ಇನ್ನು ಎದುರಿಗೆ ವೈಕುಂಠ ನಡಿ ನಡಿ ಅಂತ ದಾಸರು ಹೇಳ್ತಾರೆ. ಆ ರೀತಿಯಾಗಿ ಸಂಶಯ ಇರಬಾರ್ದು. ಅದು ಇಷ್ಟೆಲ್ಲಾ ಮಾಡಿಕೊಂಡು ನಮಗೆ ಮಧ್ಯದಲ್ಲಿ ಒಂಚೂರು ಸಂಶಯ ಬಂದ್ಬಿಟ್ರೆ, ಅದು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಲು ಕಾಯಿಸಿ ಒಂಚೂರು ಮೊಸರು ಹಾಕಿದಂಗೆ ಆಗ್ತದೆ. ಆ ಹಾಲು ಉಪಯೋಗಕ್ಕೆ ಬರೋದಿಲ್ಲ. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಈ ರೀತಿಯಾಗಿ ಜ್ಞಾನವನ್ನ ಪಡೆಯುವ ಕ್ರಮವನ್ನ ಪರಮಾತ್ಮ ಇಲ್ಲಿ ಅದ್ಭುತವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಜ್ಞಾನದ ಫಲ ಏನು ಅಂತ ಹೇಳ್ತಾ ಇದ್ದಾರೆ. ಭಗವತಿ ಮನೋಯೋಗೇನ ತಸ್ಮಿನ್ ಸನ್ಯಸ್ತಂ ಸಮರ್ಪಿತಂ ಕರ್ಮ. ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟವರಾಗಿ ನಾವು ಮಾಡಿದ ಸತ್ಕರ್ಮಗಳನ್ನೆಲ್ಲ, ಎಲ್ಲಾ ಕರ್ಮಗಳನ್ನು ದೇವರಿಗೆ ಸಮರ್ಪಣೆ ಮಾಡಿದವರಾಗಿ, ಯೋಗ ಸನ್ಯಸ್ತ ಕರ್ಮಾಣ ಜ್ಞಾನೇನ ಚಿನ್ನ ಸಂಶಯಂ. ಜ್ಞಾನದಿಂದ ಆ ಸಂಶಯ ಎನ್ನತಕ್ಕ ಮರವನ್ನ ಕಡ್ದಾಕಬೇಕು. ಜ್ಞಾನ ಬರ್ತಾ 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 ಆ ಡೌಟ್ಸ್ ಎಲ್ಲ ಹೋಗ್ಬೇಕು. ಅಷ್ಟು ತನಕ ಗುರುಗಳ ಶ್ರವಣಾದಿಗಳನ್ನ ಮಾಡಿ, ಪ್ರಶ್ನೆಗಳನ್ನ ಮಾಡಿ ನಮ್ಮ ಸಂಶಯವನ್ನೆಲ್ಲ ಪರಿಹಾರ ಮಾಡ್ಕೋಬೇಕು. ನಮ್ದು ಕರ್ತವ್ಯ ಅದು. ಜ್ಞಾನ ಇರಬಾರ್ದು, ಅಜ್ಞಾನವನ್ನ ದೂರ ಸರಿಸ್ಬೇಕು, ಸಂಶಯವನ್ನು ಅಜ್ಞಾನವನ್ನು ಹತ್ತಿರ ಸೇರಿಸಬಾರ್ದು. ಅಂತವರನ್ನ ಆತ್ಮವಂತಂ, ಪರಮಾತ್ಮನ ಭಕ್ತರನ್ನ, ಹೇ ಧನಂಜಯ, ಅರ್ಜುನನೇ
ಕರ್ಮಾಣಿ ನ ನಿಬದ್ಧಂತಿ. ಅಂತವರಿಗೆ ಕರ್ಮದ ಬಂಧನ ಆಗೋದಿಲ್ಲ. ನೀನು ಹೆದರಿದೆಯಲ್ಲ, ಕರ್ಮ ಬಂಧ ಆಗ್ತದೆ ನನಗೆ ಯುದ್ಧ ಮಾಡಿದರೆ ಹಾಗೆ ಅಂತ. ಈ ರೀತಿಯಾಗಿ ನೀನು ಕರ್ಮವನ್ನು ಮಾಡು, ಪರಮಾತ್ಮನ ಜ್ಞಾನ ಸಾಧನೆಗಾಗಿ ಅಂತ ಮಾಡು, ಆಗ ನಿನಗೆ ಕರ್ಮ ಬಂಧ ಆಗೋದಿಲ್ಲ. ಮುಕ್ತೋ ಭವತಿ ಇತ್ಯರ್ಥಃ, ನೀನು ಮುಕ್ತನಾಗ್ತೀಯ ಅಂತ ಅರ್ಥ. ತಸ್ಮಾತ್ ಅಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸೀನಾತ್ಮನಃ ಚಿತ್ವೇನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ. ಉಪಪಾದಿತಂ ಕರ್ಮಣಃ ಕರ್ತವ್ಯಂ ಉಪಸಂಹರತಿ. ಕರ್ತವ್ಯತ್ವಂ. ಈ ರೀತಿಯಾಗಿ ಹೇಳಿದ ಕರ್ಮಗಳನ್ನ, ವರ್ಣಾಶ್ರಮ ವಿಹಿತವಾದ ಕರ್ಮಗಳು ಮಾಡತಕ್ಕದ್ದು ನಮ್ಮ ಡ್ಯೂಟಿ. ಅದು ನಾವು ಡ್ಯೂಟಿ ಅಂದ್ರೆ ಬೇರೆ ಆಫೀಸ್ ಡ್ಯೂಟಿ, ಕಾಲೇಜ್ ಡ್ಯೂಟಿ, ಓದೋದು ಇದೇ ತಿಳ್ಕೊಂಡ್ಬಿಟ್ಟಿದೀವಿ. ನಮ್ಮ ಡ್ಯೂಟಿ ಅಂದ್ರೆ ವರ್ಣಾಶ್ರಮ ವಿಹಿತವಾದ ಕರ್ಮ. ದೇವರು ದಾಸರು ನಮಗೆ ಏನ್ ಮಾಡು ಅಂತ ಹೇಳಿದ್ದಾರೋ ಅದನ್ನ ಮಾಡುವುದೇ ನಮಗೆ ಡ್ಯೂಟಿ. ಯಾಕೆ? ಮನುಷ್ಯ ಶರೀರ ದೇವತೆಗಳು ಇರತಕ್ಕ ಶರೀರ, ದೇವರು ಹೇಳಿದ ಕರ್ಮವನ್ನು ಮಾಡೋದೇ ನಮ್ದು ಪ್ರೈಮ್ ಡ್ಯೂಟಿ, ಮಿಕ್ಕಿದೆಲ್ಲ ಸೆಕೆಂಡ್ರಿ. ಜ್ಞಾನೋಪಾಯ ಅನನುಷ್ಠಾನಯೋ ಅರ್ಥ ಅನರ್ಥವತ್ವಾತ್ ಅಜ್ಞಾನ ಸಂಭೂತಂ ಹೃದ್ಗತಂ ಆತ್ಮನಃ ಸಂಶಯಂ ಜ್ಞಾನಾಸೀನ ಜ್ಞಾನಕ್ಯ ಖಡ್ಗೇನ ಚಿತ್ವಾ ಅರ್ಥ. ಅಂದ್ರೆ ಈ ರೀತಿಯಾಗಿ ಅರ್ಜುನ, ಈ ರೀತಿಯಾಗಿ ಜ್ಞಾನ ಉಪಾಯವನ್ನ ಪಡೆದವನಾಗಿ, ಜ್ಞಾನ ಉಪಾಯ ಏನು ಅಂತ ಹೇಳಿದ್ರು, ಅದನ್ನ ತಿಳಿದವನಾಗಿ ಅದನ್ನೆಲ್ಲ ಅನುಷ್ಠಾನ ಮಾಡಿ ಜ್ಞಾನವನ್ನ ಸಂಪಾದನೆ ಮಾಡಿ, ಅಜ್ಞಾನ ಎನ್ನತಕ್ಕ ಆ ಒಂದು ಮರವನ್ನ ಖಡ್ಗದಿಂದ, ಖಡ್ಗ ಬೇಕಲ್ಲ, ಜ್ಞಾನವೇ ಖಡ್ಗ. ಜ್ಞಾನ ಎನ್ನುವ ಖಡ್ಗದಿಂದ ಅಜ್ಞಾನ ಎನ್ನುವ ಮರವನ್ನ ನೀನು ಕಿತ್ತಾಕು. ಹಾಗೆ ಚಿತ್ವಾ ತುಂಡು ಮಾಡಿ, ಯೋಗಂ ಜ್ಞಾನವನ್ನ ಪಡೆಯುವುದು ಹೇಗೆ, ಪರಮಾತ್ಮನ ತತ್ವಜ್ಞಾನವನ್ನ ಪಡೆಯುವುದು ಹೇಗೆ, ಶ್ರವಣ ಮನನಾದಿಗಳನ್ನು ಮಾಡಬೇಕು ಇತ್ಯಾದಿಯಾಗಿ ಜ್ಞಾನೋಪಾಯವ ರೂಪದ ಕರ್ಮವನ್ನು ನೀನು ಅನುತಿಷ್ಠ ಅಂದ್ರೆ ಕುರು ಅಂತ ಅರ್ಥ. ಅದರಿಂದ ಹೇ ಭಾರತ ಉತ್ತಿಷ್ಠ, ಎದ್ದೇಳು. ಎದ್ದೇಳು ಅಂದ್ರೆ ಏನು? ಉದ್ಯುಕ್ತೋ ಭವ ಅಂತ ಅರ್ಥ. ಕರ್ಮಶೀಲನಾಗು, ಯುದ್ಧವನ್ನ ಮಾಡು. ನೀನು ವಿಹಿತವಾದ ಕರ್ಮ ಇದು, ನನ್ನಲ್ಲಿ ಮನಸ್ಸಿಟ್ಟು ನನ್ನ ಪೂಜಾ ರೂಪವಾಗಿ ಮಾಡಿ ಈ ಕರ್ಮವನ್ನ ನನಗೆ ಸಮರ್ಪಣೆ ಮಾಡು. ನಿನಗೆ ಶುದ್ಧವಾದ ಜ್ಞಾನ ಬರುತ್ತದೆ. ಆ ಜ್ಞಾನದಿಂದ ಭಕ್ತಿ ಬರುತ್ತದೆ. ಆ ಭಕ್ತಿಯಿಂದ ನನ್ನನ್ನು ನೀನು ಹೊಂದುತ್ತೀಯಾ. ಅದರಿಂದ ನಿನಗೆ ಕರ್ಮ ಬಂಧ ಈ ರೀತಿಯಾಗಿ ತಿಳ್ಕೊಂಡು ಮಾಡಿದ್ರೆ ನಿನಗೆ ಕರ್ಮ ಬಂಧ ಇರೋದಿಲ್ಲ, ಪಾಪವೂ ಬರೋದಿಲ್ಲ. ವಿಹಿತ ಕರ್ಮ ಅದು ಕ್ಷತ್ರಿಯರಿಗೆ. ಇಷ್ಟು ವಿಚಾರವನ್ನ ಪರಮಾತ್ಮ ಹೇಳಿ, ನೀನು ಉದ್ಯುಕ್ತೋ ಭವ ಅಂತ ರಾಯರು ಬರೀತಾರೆ. ನೀನು ಪ್ರಯತ್ನಶೀಲನಾಗು. ಅದರಿಂದ ನಮಗೆ, ಬ್ರಾಹ್ಮಣರಾದ ನಮಗೆ, ನಾವು ಕೂಡ ನಮ್ಮ ಕರ್ಮದಲ್ಲಿ ಪ್ರಯತ್ನಶೀಲರಾಗ. ನಾವೇ ಖಡ್ಗ ಇಟ್ಕೊಂಡು ಯುದ್ಧ ಮಾಡುವುದಲ್ಲ. ಅದು ಕ್ಷತ್ರಿಯರಿಗೆ, ಅರ್ಜುನನಿಗೆ ಹೇಳಿದರೂ ಕೂಡ ನಮಗೆ ತಕ್ಕಂತೆ ನಾವು ಅದನ್ನ ಅನ್ವಯಿಸ್ಕೋಬೇಕು. ಇದು ಶ್ರೀಮದ್ ಭಗವದ್ಗೀತಾಯಾಂ ಚತುರ್ಥೋಧ್ಯಾಯ. ಇಲ್ಲಿಗೆ 4ನೇ ಅಧ್ಯಾಯ ಮುಗಿತು. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ. ನಮಸ್ಕಾರ.